ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇವತ್ತಿನ ವ್ಲಾಗ್ ಬಂದುಬಿಟ್ಟು ಏನಪ್ಪ ಅಂತಂದರೆ ಸ್ಪೆಷಲ್ ವ್ಲಾಗ್ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಮನೆಗೆ ನನ್ನ ತಮ್ಮ ಹಾಗೆ ನನ್ನ ನಾದಿನಿ ಇಬ್ಬರು ಕೂಡ ಬಂದಿದ್ದರು. ಹಾಗಾಗಿ ಇವತ್ತು ಸ್ಪೆಷಲಾಗಿ ನಾನ್ ವೆಜ್ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಅದು ಕೂಡ ತುಂಬ ದಿನ ಆದಮೇಲೆ ಅಂತಂದರೆ ಶ್ರಾವಣಕ್ಕೆ ಮುಂಚೆ ಮಾಡಿದ್ದು. ಶ್ರಾವಣ ಆದಮೇಲೆ ಮುಗಿದ್ಮೇಲೆ ಫಸ್ಟ್ ಟೈಮ್ ಮನೆಯಲ್ಲಿ ಚಿಕನ್ ಮಾಡ್ತಾ ಇರೋದು. ತಿಂದು ಇರಲಿಲ್ಲ ಎಲ್ಲೂ ಕೂಡ. ಹಾಗಾಗಿ ಬಂದಿದ್ರಲ್ವ ನಾನ್ ವೆಜ್ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ನನಗೆ ಸೌಮ್ಯನೂ ಕೂಡ ಹೆಲ್ಪ್ ಮಾಡ್ತಾಯಿದ್ಲು. ಒಂದೇ ಸಲ ಕುತ್ಕೊಂಡು ಇಬ್ಬರು ಕೂಡ ಚಿಕನ್ಗೆ ಏನೇನು ಬೇಕೆಲ್ಲ ಕೂಡ ಬಿಡಿಸ್ಕೊಂಡ್ಬಿಟ್ವಿ. ಯಾಕೆ ಅಂದರೆ ಫಸ್ಟೇ ಎಲ್ಲನೂ ಕೂಡ ಏನು ಬೇಕೆಲ್ಲ ಬಿಡಿಸಿಟ್ಕೊಂಡ್ಬಿಟ್ರೆ ಅಡುಗೆ ಬೇಗನೆ ಮಾಡ್ಕೊಂಬಿಡ್ಬೋದಲ್ವ. ಹಾಗಾಗಿ ಕುತ್ಕೊಂಡಿಬ್ಬರು ಕೂಡ ಬಿಡಿಸ್ಕೊಂಬಿಟ್ವಿ. ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ ಎಲ್ಲ ಏನೆಲ್ಲ ಬೇಕೆಲ್ಲನೂ ಕೂಡ ಬಿಡಿಸ್ಕೊಂಡ್ವಿ. ಅವಳು ಬಿಡಿಸ್ಕೊಟ್ಟು ಹೋದ್ಲು, ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇವಾಗ ಎಲ್ಲ ರೆಡಿ ಆಗಿತ್ತಲ್ಲ, ಜಸ್ಟ್ ಇವಾಗ ಒಗ್ಗರಣೆ ಹಾಕೋದಷ್ಟೇ. ನಾನಿವತ್ತು ಚಿಕನ್ ಬಿರಿಯಾನಿ ಮತ್ತು ಹಾಗೆ ಫ್ರೈ ಮಾಡ್ತಾಯಿದ್ದೀವಿ. ಯೂಶ್ವಲಿ ನಾವು ಮನೇಲಿ ಎಲ್ಲರೂ ಕೂಡ ಬಿರಿಯಾನಿನೇ ಕೂಡ ತುಂಬ ಇಷ್ಟಪಡೋದು. ಬಿರಿಯಾನಿನೇ ನಾವು ಜಾಸ್ತಿ ಮಾಡೋದು ಕೂಡ ಇಷ್ಟಪಡೋದು. ಹಾಗಾಗಿ ತುಂಬ ದಿನ ಆಗಿತ್ತಲ್ವ ತಿಂದು ಬೇರೆ, ಹಾಗೆ ಬಿರಿಯಾನಿ ಮಾಡೋಣ ಅಂತ ಬಿರಿಯಾನಿ ಮಾಡ್ತಾಯಿದ್ದೀನಿ. ಮೊದಲು ಇಲ್ಲಿ ನಾನು ಕುಕ್ಕರ್ಗೆ ಸ್ವಲ್ಪ ತುಪ್ಪ ಹಾಗೆ ಎಣ್ಣೆ ಕೂಡ ಹಾಕ್ಕೊತಾ ಇದ್ದೀನಿ. ಸಿಂಪಲ್ ಈ ಬಿರಿಯಾನಿ ಕಾಮನಾಗಿ ರೀತಿಯಾಗಿ ಎಲ್ಲರೂ ಕೂಡ ಮಾಡ್ತಾರೆ. ಏನು ಅಂತಂದರೆ ನಾವು ಎಷ್ಟು ರೀತಿಯಲ್ಲಿ ಬಿರಿಯಾನಿ ಮಾಡಿದ್ರೂ ಕೂಡ ಈ ಬಿರಿಯಾನಿ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಡಿಫ್ರೆಂಟಾಗಿ ನಾವು ಟ್ರೈ ಮಾಡ್ಬೋದು ಎವ್ರಿ ಟೈಮು. ನಾನು ಹಾಗೆ ಟ್ರೈ ಮಾಡ್ತಾ ಇರ್ತೀನಿ. ಏನಾದರೂ ಒಂದು ಎಕ್ಸ್ಚೇಂಜ್ ಮಾಡ್ತಾ ಇರ್ತೀನಿ, ಇಲ್ಲ ಒಂದು ಇಂಗ್ರೀಡಿಯೆಂಟ್ ಬದಲು ಇನ್ನೊಂದು ಏನಾದರೂ ಹಾಕಿ ಮಾಡೋದು. ಬಟ್ ಇವತ್ತು ನಾನು ಏನು ನಿಮ್ಮ ಜೊತೆ ಶೇರ್ ಮಾಡ್ಕೊತ, ಈ ಬಿರಿಯಾನಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಒಂಥರ ಇದನ್ನು ನಾಟಿ ಬಿರಿಯಾನಿ ಅಂತಲೂ ಕೂಡ ಕರೀತಾರೆ ಕೆಲವೊಬ್ಬರು. ನಾವು ಆ ಥರನೇ ಕರೆಯೋದು. ಚೆನ್ನಾಗಿರುತ್ತೆ. ರೆಸಿಪಿ ಕೂಡ ಶೇರ್ ಮಾಡ್ತೀನಿ ನೋಡಿ. ಇಲ್ಲಿ ಒಂದು ಕುಕ್ಕರ್ಗೆ ಎಣ್ಣೆ ಮತ್ತು ತುಪ್ಪ ಎರಡೂ ಕೂಡ ಮಿಕ್ಸಲ್ಲಿ ಹಾಕ್ಕೊತೀನಿ. ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ ಪಲಾವ್ ಮಸಾಲೆ, ನಾವು ಬಿರಿಯಾನಿಗೆ ಪಲಾವ್ಗೆಲ್ಲ ಏನು ಹಾಕ್ಕೊತೀವಲ್ವ, ಎಲ್ಲ ರೀತಿಯ ಪಲಾವ್ ಮಸಾಲೆನೂ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಉದ್ದಕ್ಕೆ ಹೆಚ್ಚಿರೋವಂಥ ಒಂದೆರಡು ಈರುಳ್ಳಿ ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಫ್ರೈ ಆಗೋ ಅಷ್ಟರಲ್ಲಿ ಇಲ್ಲಿ ಮಸಾಲೆನೂ ಕೂಡ ರುಬ್ಕೋಣ ಅಂತ ಒಂದು ಮಿಕ್ಸಿ ಜಾರ್ಗೆ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿನ ಹಾಕ್ಕೊಂಡಿದ್ದೀನಿ. ಮತ್ತು ಹಾಗೆ ಇದಕ್ಕೆ ಪುದೀನ, ಕೊತ್ತಂಬರಿ ಸೊಪ್ಪು. ಬಿರಿಯಾನಿ ಮಾಡ್ತಾಯಿದ್ದೀವಿ ಅಂತ ಅಂದರೆ ಪುದೀನ, ಕೊತ್ತಂಬರಿ ಸೊಪ್ಪು ಕಂಪಲ್ಸರಿ ಅಂತಲೇ ಹೇಳ್ಬೋದು. ಇದು ಹಾಕಿದ್ರೇ ರುಚಿ ಬಿರಿಯಾನಿಗೆ. ನಾವು ಯಾವುದೇ ಬಿರಿಯಾನಿ ಮಾಡಿದ್ರೂ ಕೂಡ ಇದು ಬೇಕೇ ಬೇಕು, ಕಂಪಲ್ಸರಿ ಅಂತಲೇ ಹೇಳ್ಬೋದು. ಇದೆಲ್ಲ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಇದ್ದಂಗೆ ಬಿರಿಯಾನಿಗೆ ಅಂತ. ಮತ್ತು ಹಾಗೆ ಇವಾಗ ಮಸಾಲೆನ ಯಾವಾಗಲೂ ಏನು ಮಾಡ್ತಿದ್ದೆ, ಹುರಿದು ಪುಡಿ ಮಾಡ್ತಾಯಿದ್ದೆ ಸಪ್ರೇಟಾಗಿ. ಒಂಥರ ಗರಂ ಮಸಾಲಾನ ಇಲ್ಲ ಬಿರಿಯಾನಿ ಮಸಾಲೆ ಥರ ಪೌಡ್ರ್ ಮಾಡ್ಕೊತಾ ಇದ್ದೆ. ಆ ಟೈಪ್ ಅಲ್ವ. ಇವತ್ತೇನಿಲ್ಲ, ಸ್ವಲ್ಪ ಬೇಗನೆ ಮಾಡಬೇಕಾಗಿತ್ತು. ಯಾಕೆ ಅಂದರೆ ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು. ಹಾಗಾಗಿ ಎಲ್ಲ ಪಲಾವ್ ಮಸಾಲೆನೂ ಕೂಡ ರುಬ್ಕೊತಾ ಇದ್ದೀನಿ. ಅಂದರೆ ಈ ಮರಾಠಿ ಹೂವು ಮತ್ತು ಎಲೆ ಎಲ್ಲ ಏನು ರುಬ್ಕೊತಲ್ಲ, ಜಸ್ಟ್ ಚಕ್ಕೆ, ಲವಂಗ, ಮೆಣಸು, ಸೋಂಪು, ಜೀರಿಗೆ, ಕಸ್ತೂರಿ ಮೇಥಿ ಇಷ್ಟನ್ನು ಮಾತ್ರ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಪುದೀನ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಫೈನಾಗಿ ರುಬ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಇವಾಗ ಚಿಕನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಚಿಕನ್ನ ಜಾಸ್ತಿನೇ ಹಾಕ್ಕೊತಿದ್ದೆ ಇಲ್ಲಿ. ನಮ್ಮ ಮನೇಲಿ, ನಮ್ಮ ಮನೇಲೆಲ್ಲ ಹೇಗೆ ಅಂದರೆ ಚಿಕನ್ ತುಂಬ ಕಮ್ಮಿ ಹಾಕ್ತಾರೆ ಬಿರಿಯಾನಿಗೆ. ಯಾಕೆಂದರೆ ಬಿರಿಯಾನಿಗೆ ಹಾಕಿದ್ರೆ ಜಾಸ್ತಿ ತಿನ್ನಲ್ಲ. ಈ ಫ್ರೈ ಬೇರೆ ಐಟಮ್ ಎಲ್ಲ ಮಾಡಿದಾಗ ಪೀಸ್ಗಳು ತಿಂತಾರೆ, ಬಿರಿಯಾನಿದಲ್ಲಿ ತಿನ್ನಲ್ಲ ಅಂದ್ಬಿಟ್ಟು ಕಮ್ಮಿ ಹಾಕ್ತಾರೆ. ಹಂಗೆ ರೂಢಿಯಾಗಿತ್ತು. ಬಟ್ ಈ ನಡುವೆ ನಮ್ಮ ಹಸ್ಬೆಂಡು ಬಿರಿಯಾನಿಗೆ ಸ್ವಲ್ಪ ಜಾಸ್ತಿ ಹಾಕು ಚಿಕನ್ನು, ಇಷ್ಟೇ ಎಷ್ಟು ಹಾಕಿರ್ತೀಯಲ್ಲ ಅಂತ ಅಂದ್ಬಿಟ್ಟು ಇವಾಗ ಸ್ವಲ್ಪ ಜಾಸ್ತಿ ಹಾಕಿದೆ. ಹಂಗೂ ನಾನು ಜಾಸ್ತಿ ಹಾಕಿದ್ದು ನೋಡಿ ನನ್ನ ತಮ್ಮ, ನನ್ನ ಅದನ್ನೆಲ್ಲರೂ ಏನು ಇಷ್ಟೊಂದು ಹಾಕಿದೆ ಬಿರಿಯಾನಿಗೆ ಚಿಕನ್ನು ಅಂತ ಹೇಳ್ತಾಯಿದ್ರು. ಚೆನ್ನಾಗಿರುತ್ತೆ. ಇವಾಗ ಕೆಲವ್ರ ಕಡೆ ಎಲ್ಲ ಹಾಗೆ ಮಾಡೋದು, ಸ್ವಲ್ಪ ಚಿಕನ್ ಜಾಸ್ತಿನೇ ಇರಬೇಕು, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಬಟ್ ನನಗೆ ರೂಢಿ ಆಗಿದೆ ಸ್ವಲ್ಪ ಕಮ್ಮಿನೇ ಹಾಕಿ. ಹಂಗೂ ಇವತ್ತು ಸ್ವಲ್ಪ ಜಾಸ್ತಿನೇ ಹಾಕಿದೆ ನೋಡೋಣ ಅಂತ ಅಂದ್ಬಿಟ್ಟು. ಮತ್ತು ಚಿಕನ್ ಹಾಕಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಏನು ರುಬ್ಕೊಂಡಿದ್ನಲ್ವ ಆ ಮಸಾಲೆನೂ ಕೂಡ ಹಾಕ್ಕೊಂಡು ಒಂದು ಟೊಮ್ಯಾಟೊ ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯೋದಕ್ಕೆ ಬಿಟ್ಟಿದ್ದೀನಿ. ಸ್ವಲ್ಪ ಹೊತ್ತು ಒಂಚೂರು ಎಣ್ಣೆ ಬಿಟ್ಕೊಳ್ಳಿ ಅಂತ ಅಂದ್ಬಿಟ್ಟು ಅದೇ ಮಿಕ್ಸಿಗೆ ಒಂಚೂರು ನೀರು ಕೂಡ ಆ್ಯಡ್ ಮಾಡ್ಕೊಂಡು ಹಾಕ್ಕೊಂಡಿದ್ದೆ. ನೀರೆಲ್ಲ ಸ್ವಲ್ಪ ಡ್ರೈ ಆಗಲಿ ಅಂತ. ಹಾಗೆ ಇಲ್ಲಿ ಅದೊಂದು ಸ್ವಲ್ಪ ಡ್ರೈ ಆಗ್ತಿದ್ದಂಗೆ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿರುತ್ತೆ ಟೇಸ್ಟು. ಯಾಕೆಂದರೆ ಇಲ್ಲಿ ನಾವು ಗರಂ ಮಸಾಲೆ ಏನು ಕೂಡ ಆ್ಯಡ್ ಮಾಡ್ತಾಯಿಲ್ಲ. ನಾವು ಗರಂ ಮಸಾಲ ಮತ್ತು ಬಿರಿಯಾನಿ ಪೌಡರ್ ಯೂಸ್ ಮಾಡಬೇಕಾದ್ರೆ ಅದ್ರಲ್ಲಿ ಧನಿಯಾನ ಆ್ಯಡ್ ಮಾಡಿರ್ತಾರೆ. ಬಟ್ ಇಲ್ಲಿ ನಾನು ಧನಿಯನ್ನು ಕೂಡ ರುಬ್ಕೊಂಡಿಲ್ವಲ್ಲ ಹಾಕಿ, ಹಾಗಾಗಿ ಒಂದು ಸ್ಪೂನ್ ಧನಿಯಾ ಪುಡಿನೂ ಕೂಡ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಇವಾಗ 2 ಗ್ಲಾಸ್ ಅಷ್ಟು ಅಕ್ಕಿನ ಹಾಕ್ಕೊಂಡು ಇದಕ್ಕೆ ಒಂದು 3.25 ಅಷ್ಟೇ ನೀರು ನೋಡಿಕೊಂಡು, ಇವಾಗ ನಾವು ಚಿಕನ್ ಎಲ್ಲ ಬೇಯಿಸುವಾಗ ಒಂದು ಸ್ವಲ್ಪ ನೀರು ಬಿಟ್ಕೊಂಡಿರುತ್ತೆ, ಆ ನೀರನ್ನ ನೋಡಿಕೊಂಡು ನಾವು ಆ್ಯಡ್ ಮಾಡಬೇಕಾಗತ್ತೆ. ಅಲ್ಲೊಂದು ಚೂರು ನೀರು ಇತ್ತು, ಹಾಗೆ ಒಂದು 3 ಗ್ಲಾಸ್ ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿದೆ, ಒಂದು 3/4 ಅಷ್ಟು ನೀರು ಹಾಕೋದು. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊತ ನೋಡಿ. ನಾನು ಉಪ್ಪನ್ನ ಲಾಸ್ಟಲ್ಲಿ ಹಾಕ್ತೀನಿ. ಯಾಕೆ ಅಂದರೆ ಫಸ್ಟು ಹಾಕ್ಬಿಟ್ರೆ ಸ್ವಲ್ಪ ಉಪ್ಪಾದಂಗೆ ಅಷ್ಟೊಂದು ಕರೆಕ್ಟ್
ಕರೆಕ್ಟಾಗಿ ಇರಲ್ಲ ಉಪ್ಪು. ಹಾಗಾಗಿ ನಾನು ಒಂದೇ ಸಲ ಚಿಕನ್ನು ಮಸಾಲೆ ಅಕ್ಕಿ ಎಲ್ಲ ಹಾಕಿದ್ಮೇಲೆ ನೀರೆಲ್ಲ ಹಾಕಿದ್ಮೇಲೆ ಲಾಸ್ಟಲ್ಲಿ ನಾನು ಉಪ್ಪನ್ನ ಹಾಕ್ಕೊತೀನಿ. ಆವಾಗ ಕರೆಕ್ಟಾಗಿರುತ್ತೆ, ಪರ್ಫೆಕ್ಟಾಗಿರುತ್ತೆ. ಉಪ್ಪನ್ನ ಕರೆಕ್ಟಾಗಿ ಹಾಕಿರ್ತೀನಿ. ಹಾಗೆ ಆದಷ್ಟು ನಾನು ಯಾವಾಗಲೂ ಲಾಸ್ಟಲ್ಲೇ ಉಪ್ಪನ್ನ ಹಾಕೋದು. ಕೆಲವೊಬ್ಬರು ಚಿಕನ್ ಬೇವಾಗಲೇ ಹಾಕಿರ್ತಾರೆ, ಚಿಕನ್ಗೆ ಹಿಡೀಲಿ ಉಪ್ಪು ಅಂತ ಅಂದ್ಬಿಟ್ಟು. ಬಟ್ ನಾನು ಲಾಸ್ಟಲ್ಲಿ ಹಾಕ್ತೀನಿ, ಹಾಗೆ ರೂಢಿ ಆಗಿದೆ ಅಂತ ಅಂದ್ಬಿಟ್ಟು. ನೋಡ್ತೀನಿ ನೀರು ಅಕ್ಕಿ ಎಲ್ಲ ಎಷ್ಟಿದೆ ಅಂತ ನೋಡಿಕೊಂಡು ಕ್ವಾಂಟಿಟಿ ಉಪ್ಪನ್ನ ಹಾಕ್ಕೊತೀನಿ. ಹಾಗೆ ಲಾಸ್ಟಲ್ಲಿ ಸ್ವಲ್ಪ ಪುದೀನ ಕೊತ್ತಂಬರಿ, ಇದು ಆಪ್ಷನಲ್ಲು, ಚೆನ್ನಾಗಿರುತ್ತೆ ಅದು ಹಾಕಿದ್ರೆ. ಸ್ವಲ್ಪ ತುಪ್ಪನೂ ಕೂಡ ಆ್ಯಡ್ ಮಾಡ್ತಾರೆ ಕೆಲವರು, ನಾನೇನೆಲ್ಲ ಆ್ಯಡ್ ಮಾಡ್ತಿಲ್ಲ, ಬೇಕು ಅಂದರೆ ಹಾಕೋಬೋದು. ಹಾಕ್ಕೊಂಡು ಒಂದೇ ಒಂದು ವಿಸಿಲ್ ಅಷ್ಟೇ, ಪರ್ಫೆಕ್ಟಾಗಿ ರೆಡಿ ಆಗುತ್ತೆ ಚಿಕನ್ ಬಿರಿಯಾನಿ. ಸಿಂಪಲ್ಲು, ಬೇಗನೆ ಆಗಿಬಿಡುತ್ತೆ. ಏನಾದರೂ ಬೇಗ ಮಾಡ್ಕೊಬೇಕು ಅಂದರೆ ಆರಾಮಾಗಿ ಮಾಡ್ಕೊಬೋದು. ಹಾಗೆ ಇಲ್ಲಿ ನಾನು ನೆಕ್ಸ್ಟು ಚಿಕನ್ನಲ್ಲಿ ಏನು ಮಾಡೋದು ಅಂತ ತುಂಬಾ ಯೋಚನೆ ಮಾಡ್ತಿದ್ದೆ. ಯಾಕೆಂದರೆ ಜಸ್ಟ್ ನಾವು ಸ್ವಲ್ಪನೇ ತರಿಸಿದ್ದು, ಒನ್ ಟೈಮ್ ತಿನ್ನೋಣ, 3 ಹೊತ್ತು ಬೇಡಪ್ಪ ಅಂತ ಅಂದ್ಬಿಟ್ಟು ಸ್ವಲ್ಪನೇ ತರಿಸಿದ್ದು. ಕಬಾಬು ಅಂತಂದರೆ ಆಯಿಲ್ ಐಟಮು ಬೇಡ ಅಂತ ಅನ್ನಿಸ್ತು ಎಲ್ಲರಿಗೂ ಕೂಡ. ಕಬಾಬು ಕೂಡ ಬೇಡ ಅಂತ ಅಂದ್ಕೊಂಡೆ. ಮತ್ತು ಇನ್ನೇನು ಮಾಡೋದು ಅಂದ್ಕೊಂಡು ಫೈನಲಾಗಿ ನಾವು ಮಾರ್ನಿಂಗ್ ತಿಂಡಿಗೆ ನಾವು ಚಿಕನ್ ಬಿರಿಯಾನಿ ಮಾಡ್ತಿದ್ದಿದ್ದು. ಆ್ಯಕ್ಚುಲಿ ಹೇಳಬೇಕು ಅಂದರೆ ಮಧ್ಯಾಹ್ನದಲ್ಲ, ಇದು ಮಾರ್ನಿಂಗ್ ತಿಂಡಿಗೆ ಬಿರಿಯಾನಿ ಮಾಡ್ತಾಯಿದ್ವಿ. ಇನ್ನು ಇವಾಗ ಬಿರಿಯಾನಿ ತಿಂದರೆ ಇನ್ನು ಮಧ್ಯಾಹ್ನ ಮತ್ತು ರಾತ್ರಿವರೆಗೂ ಚಿಕನ್ ಯಾರು ತಿಂತಾರಲ್ವ, ಹಾಗಾಗಿ ಮಧ್ಯಾಹ್ನಕ್ಕೆ ಸ್ವಲ್ಪ ಫ್ರೈ ಮಾಡಿಡೋಣ ಅಂತ ಅಂದ್ಬಿಟ್ಟು ಫ್ರೈ ಮಾಡ್ಕೊತಾ ಏನೇ ಅಂದರೆ, ಈಗ ಬೆಳಿಗ್ಗೆ ಬಿರಿಯಾನಿ ತಿಂದಿರ್ತೀವಲ್ವ, ಮಧ್ಯಾಹ್ನಕ್ಕೆ ಸ್ವಲ್ಪ ಫ್ರೈ ಜೊತೆಗೆ ವೈಟ್ ರೈಸು ಅಥವಾ ಚಪಾತಿ ಏನಾದರೂ ಮಾಡ್ಕೊಂಡ್ರೆ ಆಯಿತು. ಸ್ವಲ್ಪ ಗ್ರೇವಿ ಥರ ಏನಾದರೂ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಫೈನಲಾಗಿ ನಾವು ಇದನ್ನು ಗ್ರೀನ್ ಚಿಕನ್ ಅಂತಲೇ ಕರಿತೀವಿ. ಕೆಲವು ಕಡೆ ಚಿಕನ್ ಚಾಪ್ಸ್ ಅಂತ ಕರೀತಾರೆ, ಏನೇನೋ ಕರೀತಾರೆ. ಬಟ್ ನಾವು ಕರೆಯೋದು ಗ್ರೀನ್ ಚಿಕನ್ ಅಂತ. ಇದನ್ನು ಸೇಮ್ ಮಸಾಲೆನೇ, ನಾನು ಬಿರಿಯಾನಿಗೆ ಏನು ಹಾಕಿದ್ನಲ್ವ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಪುದೀನ, ಕೊತ್ತಂಬರಿ, ಚಕ್ಕೆ, ಲವಂಗ, ಮೆಣಸು, ಜೀರಿಗೆ, ಇಷ್ಟು ಈ ಥರ ಹಾಕ್ಕೊಂಡು ಮಸಾಲೆನ ರುಬ್ಕೊಂಡಿದ್ದೀನಿ. ಇಲ್ಲಿ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಮತ್ತು ಈರುಳ್ಳಿ, ಚಿಕನ್ನು, ಟೊಮ್ಯಾಟೊ, ಸ್ವಲ್ಪ ಅರಿಶಿಣ ಪುಡಿ ಮತ್ತು ಉಪ್ಪನ್ನ ಹಾಕಿ ಇದನ್ನು ಚೆನ್ನಾಗಿ ಬೇಯಿಸ್ಕೊತೀನಿ. ಸೇಮ್ ಇಂಗ್ರೀಡಿಯೆಂಟ್ಸೇ. ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ. ಇದು ಕೂಡ ಸಿಂಪಲ್ ಅಂತ ಅನಿಸಿದ್ರು, ನೋಡೋದಕ್ಕೆ ಸೇಮ್ ಮಸಾಲೆ ಅಂತ ಅನಿಸಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾನು ರೆಡ್ ಕಲರ್ ಚಿಕನ್ ಮಾಡ್ತೀನಿ, ಅದು ರೆಡ್ ಚಿಕನ್ ಅಂತ ಕರಿತೀವಿ ನಾವು. ಅದು ಯಾಕೋ ತಿನ್ನಬೇಕು ಅಂತ ಅನ್ನಿಸ್ಲಿಲ್ಲ, ಬೇಡ ಅಂತ ಅನ್ನಿಸ್ತು. ಅದು ಸ್ವಲ್ಪ ಡ್ರೈ ಬರುತ್ತೆ, ಗ್ರೇವಿ ಥರ ಬರಲ್ಲ. ಹಾಗಾಗಿ ಗ್ರೀನ್ ಚಿಕನ್ನೇ ಮಾಡೋಣ ಅಂತ ಅಂದ್ಬಿಟ್ಟು ಇದನ್ನು ಮಾಡ್ತಾಯಿದ್ದೀನಿ. ಒಟ್ಟಿನಲ್ಲಿ ತುಂಬ ವೆರೈಟಿಲಿ ಮಾಡ್ಬೋದು ಚಿಕನ್ನ ಅಂತಲೇ ಹೇಳ್ಬೋದು. ವೆಜ್ಗಿಂತ ನಾನ್ ವೆಜ್ಜಲ್ಲಿ ತುಂಬ ವೆರೈಟೀಸ್ ಮಾಡ್ಬೋದು. ನಾನಂತೂ ಪ್ರತಿ ಸಲ ಏನಾದರೂ ಒಂದು ಡಿಫ್ರೆಂಟಾಗಿ ಟ್ರೈ ಮಾಡ್ತಾನೆ ಇರ್ತೀನಿ. ಬಟ್ ನಾವು ಮನೆಯಲ್ಲಿ ಚಿಕನ್ ಮಾಡೋದೇ ಅಪರೂಪ. ಬಟ್ ಮಾಡಿದಾಗೆಲ್ಲ ಏನಾದರೂ ಒಂದು ವಸ್ತು ಮಾಡ್ತಿರ್ತೀನಿ, ಬಟ್ ನನಗೆ ಶೇರ್ ಮಾಡ್ಕೊಳೋದಕ್ಕಾಗಲ್ಲ ಅಷ್ಟೇ ರೆಸಿಪಿನ. ಯಾಕೆಂದರೆ ನಾನು ಫಸ್ಟ್ ಟೈಮ್ ಏನಾದರೂ ಟ್ರೈ ಮಾಡಿದರೆ ಮತ್ತು ಶೇರ್ ಮಾಡ್ಕೊಳೋದಕ್ಕೆ ಕಷ್ಟ ಆಗುತ್ತೆ. ಅದನ್ನು ರಿಪೀಟ್ ಮಾಡೋದು ಇನ್ನೂ ತುಂಬ ಲೇಟ್ ಆಗಿಬಿಡುತ್ತೆ, ತುಂಬ ದಿನ ಆಗಿಬಿಡುತ್ತೆ. ಇವತ್ತು ಕೂಡ ಪುನಿ ಅಂದರೆ ನನ್ನ ತಮ್ಮ, ಸೌಮ್ಯ ಎಲ್ಲ ಬಂದಿದ್ರು ಅಂತ ಅಂದ್ಬಿಟ್ಟು ನಾನ್ ವೆಜ್ ಮಾಡ್ತಾಯಿದ್ವಿ. ಇಲ್ಲಾಂದರೆ ನಮ್ಮ ಮನೇಲಿ ನಾವು ನಾನ್ ವೆಜ್ ತುಂಬ ಕಮ್ಮಿ ಮಾಡೋದು ಮನೆಯಲ್ಲಿ. ನಮ್ಮ ಅತ್ತೆ ಮಾವ ಬಂದ್ರೇನೋ ಅಥವಾ ಯಾರನ್ನ ಗೆಸ್ಟ್ ಬಂದರೆ ಆವಾಗ ಮಾತ್ರ ನಾವು ಚಿಕನ್ನು ಅಂತ ಮನೇಲಿ ಮಾಡೋದು, ಇಲ್ಲಾಂದರೆ ಮಾಡೋಕ್ಕೆ ಹೋಗಲ್ಲ ನಾವು, ತುಂಬ ರೇರು ಅಂತಲೇ ಹೇಳ್ಬೋದು. ಹಾಗಾಗಿ ಅವ್ರಿಗೇನು ಇಷ್ಟನೋ ಅದನ್ನು ಮಾಡ್ತಾಯಿದ್ದೀನಿ. ಇವತ್ತು ಬಿರಿಯಾನಿ ಇಷ್ಟ ಆಗಿರೋದ್ರಿಂದ ಈ ಥರ ನಾಟಿ ಬಿರಿಯಾನಿ ಅಂದರೆ ಇಷ್ಟಪಡ್ತಾರೆ. ಬಿರಿಯಾನಿಲಿ ಕೂಡ ತುಂಬ ವೆರೈಟೀಸ್ ಮಾಡ್ಬೋದು, ಅದರಲ್ಲಿ ಇದೊಂದು ಚೆನ್ನಾಗಿರುತ್ತೆ. ಚಿಕನು ಕೂಡ ಬೇಯ್ತಿತ್ತು ಅಷ್ಟೇ. ನಾನು ಏನು ಮಸಾಲೆ ಹಾಕಿ ತೋರಿಸಿದ್ನಲ್ವ ಗ್ರೀನ್ ಚಿಕನ್ಗೆ, ಇಷ್ಟೇ, ಇದಕ್ಕಿನ್ನೇನು ಕೂಡ ನಾನು ಆ್ಯಡ್ ಮಾಡಲ್ಲ. ಅದನ್ನು ಚೆನ್ನಾಗಿ ಬೇಯೋವರೆಗೂ ಬೇಯಿಸ್ಕೊಂಡ್ರೆ ರೆಡಿ ಆಗುತ್ತೆ. ಎಲ್ಲ ಬಂದಿದ್ರು, ಇನ್ನೂ ಆಗಲಿಲ್ವಾ ನಿಂದು ಅಂತ ಅಂದ್ಬಿಟ್ಟು. ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು, ಹಾಗಾಗಿ ಇನ್ನೂ ಆಗಿಲ್ಲ ಅಂತ ಹಸ್ಬೆಂಡು ಬಂದು ಒಂದು ಸಲ ನೋಡ್ಕೊಂಡು ಹೋದ್ರು. ನನ್ನ ತಮ್ಮನೂ ಬಂದಿದ್ರು, ಇನ್ನೂ ಆಗಲಿಲ್ವ, ನನಗೆ ಹೊಟ್ಟೆ ಹಸಿತಾ ಇದೆ ಅಂತ. ನಾನು ಸ್ವಲ್ಪ ಲೇಟ್ ಮಾಡಿದ್ವಿ ಅಂದರೆ, ನಾನು ಸೌಮ್ಯ ಇದ್ವಲ್ಲ, ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಂಡು ಅದರಲ್ಲೇ ಸ್ವಲ್ಪ ಟೈಮ್ ಮಾಡಿಬಿಟ್ವಿ ಮಾತಾಡಿಕೊಂಡು. ಈ ಥರ ಹಂಗೆ ನಾನು ಯಾರನ್ನ ಬಂದಿದ್ದಾರೆ ಅಂದರೆ ಜೊತೆ ಮಾತಾಡೋದ್ರಲ್ಲೇ ಟೈಮ್ ಕಳೆದ್ಬಿಡ್ತೀನಿ, ಬೇಗ ಅಡುಗೆನೇ ಮಾಡೋದಕ್ಕಾಗಲ್ಲ. ಒಬ್ಬಳೇ ಇದ್ದೀನಿ ಅಂದರೆ ಬೇಗನೆ ಮಾಡಾಕ್ಬಿಡ್ತೀನಿ. ಯಾಕಂದರೆ ಯಾರಿರಲ್ವ ಜೊತೆಗೆ ಮಾತಾಡೋರು ಇದ್ಬಿಟ್ರೆ ಅಂತೂ ಮಾತಲ್ಲೇ ಟೈಮ್ ಕಳೆದೋಗುತ್ತೆ. ಎಲ್ಲರ ಮನೆಯಲ್ಲೂ ಹಿಂಗೆ ಅಲ್ವಾ. ಮನೆಗೆ ನೆಂಟರು ಬಂದಿದ್ದಾರೆ ಅಂದರೆ ನಮ್ಗೆ ಅಡುಗೆ ಮಾಡೋದಕ್ಕಿಂತ ಮಾತೇ ಜಾಸ್ತಿ ಆಗಿಬಿಡುತ್ತೆ ಜೊತೆಲಿ. ಅದು ಫಸ್ಟ್ ಟೈಮ್ ನಮ್ಮ ಸೌಮ್ಯ ಮತ್ತು ಹಾಗೆ ನನ್ನ ತಮ್ಮ ನಮ್ಮ ಮನೆಗೆ ಬಂದು ಸ್ಟೇ ಆಗಿದ್ದು. ಯಾವಾಗಲೂ ಕೂಡ ಹಂಗೆ ಬಂದು ಮಾತಾಡ್ಸ್ಕೊಂಡು ಹಂಗೆ ಹೊರಟೋಗ್ಬಿಡೋರು. ಸೌಮ್ಯ ಮದುವೆಗಿಂತ ಮುಂಚೆ ತುಂಬ ಸಲ ಬರೋಳು, ಬಟ್ ಈಗ ಮದುವೆ ಆದಮೇಲೆ ಸ್ವಲ್ಪ ಕಮ್ಮಿನೇ. ಹಂಗೆ ಬಂದು ನಂಗೆ ಮಾತಾಡ್ಸ್ಕೊಂಡು ಹೋಗೋರು. ಫಸ್ಟ್ ಟೈಮ್ ಬಂದು ಸ್ಟೇ ಆಗಿದ್ದರು. ನನಗೂ ಕೂಡ ತುಂಬ ಖುಷಿ ಆಯಿತು. ಮಾತಾಡ್ಕೊಂಡಿದ್ವಿ, ಫೈನಲಾಗಿ ರೆಡಿ ಆಯಿತು. ಫುಲ್ ನಾನು ಇನ್ನೂ ಕಲಿಸ್ತಾ ಇದ್ದೆ ಬಿರಿಯಾನಿ, ಅಷ್ಟೊತ್ತಿಗೆ ತಟ್ಟೆ ತೊಗೊಂಡು ಬಂದು ಕುತ್ಕೊಂಡ್ಬಿಟ್ಟಿದ್ರೆಲ್ಲ. ಇನ್ನೂ ಮಾಡ್ತಾನೆ ಇರ್ತಾಳೆ ಇವಳು ಅಂದ್ಬಿಟ್ಟು ನಮ್ಮ ಯಜಮಾನ್ರು ತಟ್ಟೆ ತೊಗೊಂಬಂದು ಕೂರಿಸ್ಕೊಂಡ್ಬಿಟ್ಟಿದ್ರು ಎಲ್ಲರೂ ಕೂಡ. ನೋಡಿ, ಇನ್ನೂ ತೊಗೊಂಡು ಬಂದು ಬಡಿಸ್ತಾ ಇದ್ದೀನಿ, ಇನ್ನೂ ಕೂಡ ಏನೂ ತೊಗೊಂಡು ಬಂದು ಇಟ್ಟಿಲ್ಲ. ಎಲ್ಲರೂ ಕೂಡ ತುಂಬ ಹೊಟ್ಟೆ ಹಸ್ಬಿಟ್ಟಿತ್ತು.
ಹಾಗೆ ಎಲ್ಲ ಕೂಡ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ಒಟ್ಟಿನಲ್ಲಿ. ನಾನಂತೂ ಈ ನಡುವೆ ಬ್ಲಾಗ್ ಅಂತೂ ತುಂಬಾ ಕಮ್ಮಿ ಮಾಡಿರೋದು, ಜಾಸ್ತಿ ಮಾಡ್ಕೊಳಕ್ಕಾಗಲಿಲ್ಲ. ಹೇಳ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಏನೇ ರೀಸನ್ ಇಲ್ಲ ಅಂತ. ಇದು ಒಂದು ವೀಕ್ದು ಬ್ಯಾಕ್ ಅಂತಲೇ ಅನ್ಬೋದು. ಇದು ವಿಡಿಯೋ ಬಂದುಬಿಟ್ಟು ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹುಷಾರಿರಲಿಲ್ಲ 1 ವೀಕಿಂದನೂ ಕೂಡ ಇಬ್ರಿಗೂ, ಅಂದರೆ ನನಗೂ ನನ್ನ ಮಕ್ಕಳಿಗಿಬ್ರಿಗೂ ಕೂಡ. ಹಾಗಾಗಿ ಸ್ವಲ್ಪ ವ್ಲಾಗ್ಸು ಕೂಡ ಲೇಟಾಗಿ ಬರ್ತಿದೆ. ವ್ಲಾಗು ಕೂಡ ನಾನೇನು ಜಾಸ್ತಿ ಮಾಡ್ಕೊಂಡಿಲ್ಲ. ಇದೆಲ್ಲ ಸ್ವಲ್ಪ ಹುಷಾರಾಗೋದಕ್ಕಿಂತ ಮುಂಚೆ ವ್ಲಾಗ್ಸ್ ಹಾಕಿ ಅಂದರೆ ಶೂಟ್ ಮಾಡ್ಕೊಂಡಿರೋ ಅಂಥದ್ದನ್ನು ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಒಟ್ಟಿನಲ್ಲಿ ಚೆನ್ನಾಗಿ ಬಂದಿತ್ತು ಬಿರಿಯಾನಿ ಫ್ರೈ ಕೂಡ ಚೆನ್ನಾಗಿತ್ತು. ರೆಸಿಪಿ ನೀವು ಯಾರಾದರೂ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡ್ರೆ ಖಂಡಿತ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆಲ್ಲ ಬಡಿಸಿ ಇವಾಗ ನಾನು ಬಡಿಸು ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಈ ರೀತಿಯಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಫುಲ್ ಡೇ ವ್ಲಾಗ್ ಮಾಡೋಣ ಅಂದ್ಕೊತೀನಿ, ಬಟ್ ಯಾಕೋ ಆಗೋದೇ ಇಲ್ಲ. ಅಂತಂದರೆ ಅವ್ರ ಜೊತೆನೇ ಟೈಮ್ ಸ್ಪೆಂಡ್ ಮಾಡಿಬಿಟ್ಟಿರ್ತೀನಿ. ವ್ಲಾಗ್ ಅನ್ನೋದು ನನಗೆ ಮೈಂಡಿಗೆ ಬರೋದೇ ಇಲ್ಲ. ವೀಡಿಯೋ ಶೂಟ್ ಮಾಡ್ಕೋಣ ಅನ್ನೋದು ಮೈಂಡಿಗೆ ಬರೋದೇ ಇಲ್ಲ. ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿಬಿಡ್ತೀನಿ. ಹಿಂಗಾಗಿ ವೀಡಿಯೋ ಎಡಿಟ್ ಮಾಡುವಾಗ ಅನಿಸುತ್ತೆ, ಅಯ್ಯೋ ನಾನು ಇಷ್ಟೇನ ಮಾಡ್ಕೊಂಡಿದ್ದು, ಫುಲ್ ಡೇ ಮಾಡ್ಕೊಬೋದಿತ್ತಲ್ಲ ಅಂತ. ಯಾಕೆಂದರೆ ಅವರು ಫುಲ್ ಡೇ ನಮ್ಮ ಮನೆಯಲ್ಲೇ ಇದ್ದರು. ಬಟ್ ನಾನು ಮಾಡ್ಕೊಳಕ್ಕಾಗಲಿಲ್ಲ. ಜಸ್ಟ್ ಇಷ್ಟು ಮಾತ್ರ ನಾನು ವೀಡಿಯೋನ ಶೂಟ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತೀನಿ. ಇನ್ನೂ ನನ್ನ ಚಾನಲ್ನ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ. ಥ್ಯಾಂಕ್ ಯು.